ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಜಾತ್ರೆ ಇದೆ, ಏನೆಲ್ಲ ಇರುತ್ತೆ, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ವಿಡಿಯೋ ಪೂರ್ತಿ ನೋಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನು ಹೋಗ್ತಾ ಇರೋದು ಇವಾಗ ಆನೆಹಳ್ಳಿಗೆ. ಸೊ ಹಂಗಾಗಿ ಸಂಜೆ ಹಾಲು ಕರೆದು ಹಾಲು ಹಾಕೋ ಟೈಮ್ ಇದು. ಹಂಗಾಗಿ ಹೊಸಳ್ಳಿಗೆ ಹಾಲು ಹಾಕ್ಬಿಟ್ಟು ಅಲ್ಲಿಂದ ಹಂಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಹಾಲು ಹಾಕಕ್ಕೆ ಬಂದ್ವಿ. ಹಾಲು ಹಾಕ್ಬಿಟ್ಟು ಡೈರೆಕ್ಟ್ ಹೋಗೋಣ, ಬನ್ನಿ. Let's go. ಚೆನ್ನಾಗಿಲ್ಲ ಹಂಗೆಲ್ಲ ವಿಡಿಯೋ ಅದು ನೀನು ಹೇಳ್ಬಾರ್ದು, ನಾನು ಹೇಳ್ಬೇಕು ಅದನ್ನ. ಚೆನ್ನಾಗಿ ಕಾಣ್ತೀಯ. ನೋ ಕಾಮೆಂಟ್ಸ್. ಫ್ಲಾಶ್ ಆನ್ ಮಾಡಿದ್ದೀನಿ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಫ್ಲಾಶ್ ಆನ್ ಮಾಡಿದ್ದೀನಿ. ಹೇಳು ಏನಾದ್ರು. ಆರ್ಕೆಸ್ಟ್ರಾ ನೋಡಿ, ಆರ್ಕೆಸ್ಟ್ರಾ ನೋಡಕೋಣ. ಇಷ್ಟ ಬೇಗ ನಿಮ್ ತುಂಬಾ ಒತ್ತನೆ ಅಂತ ಬಂದಿದ್ದೀರಾ, ಇನ್ನೇನ್ ಹೇಳಿ. ಎಲ್ಲ ಮುಗ್ದೋಗೋ ಟೈಮಲ್ಲಿ ತೊಳೆದು ಪಾತ್ರೆ ಎಲ್ಲಾನು ಹೋಗಿ ನಿಮ್ಗೋಸ್ಕರ ಕೇಳಿ ಸುಷ್ಮಾ, ಏನ್ ಎಲ್ಲಿ ಹೋಗ್ಬಿಟ್ಟಿದ್ರಿ? ನಾವಿಲ್ಲೇ ಇದು ನೆಂಟ ಮನೆಗೆ ಹೋಯ್ದು. ಎಲ್ಲಿ ನೋಡಿ ದುಡ್ಡು, ಮಿನಿಮಮ್ ದುಡ್ಡು. ಆಮೇಲೆ ಹೋಯ್ತಿವಿ. ಆರ್ಕೆಸ್ಟ್ರಾ ಇದೆಯಲ್ಲ ಬಿಡಿ, ಇವತ್ತೇನ್ ತೆಗಿಯಲ್ವಲ್ಲ ಬಿಡಿ. ತೆಗಿತಾರೆ ಬೆಳಗ್ಗೆ ಅಲ್ವಾ. ನಡಿ, ನೀವು ಹೋಗ್ಬೇಕಲ್ಲಿ ಮಾಡ್ಕೊಬರೋಣ. ಕುಡಿತಾರಲ್ಲ ಹುಡುಗಿರ್ನ ಸೆಟ್ ಮಾಡ್ಕೋಬೇಕಲ್ಲ, ಸೆಟ್ ನಡಿ, ಇಲ್ಲಿ ಇರಿ, ಹೋಗ್ಬಿಟ್ಟು ಬರ್ತೀನಿ. ಇದೇನ್ ತೋರಿಸ್ತಾಳೆ ನೋಡ. ನಮ್ಮ ಮೈಸೂರಲ್ಲಿ ತೋರಿಸ್ತಿರೋದು ನೀವು ಉಳಿದ್ಲೆ ಅಂತ ಬರ್ತೀಯಾ? ಬಾ, ನೀನ್ ಇನ್ನಿಲ್ಲ ಮಾಡ್ತೀಯ. ಮೈಸೂರು ಹೋಲಿಸ್ತಿದೀಯಾ? ಅದು 10% ಹೇಳ್ತೀನಿ. ಅಯ್ಯೋ ಮಧ್ಯಾಹ್ನದಿಂದ ನನಗೆ ಎಷ್ಟು ಉತ್ಸಾಹ ಗೊತ್ತಾ ಸಹನ. ಯಾಕೆ ಕೇಳ್ತೀಯ? ಮತ್ತೆ ನೀ ನನಗೆ ಉರ್ಸ್ತೀಯ ಅಂತ ಅಂದ್ರೆ ನನ್ನ ಜೊತೆಗೆ ಇರ್ತಾರ ಅವ್ರು ಉರ್ಸಕ್ಕೆ ಅಂತ. ನಿನ್ನ ನೋಡಿ ಮೇಡಮ್, ಮಧ್ಯಾಹ್ನದಿಂದ ಏನೋ 1 ಅವರ್ ಉರ್ಸಕ್ಕೆ ನಡಿ ನೆಟ್ಟಿಗೆ. ಅದು ಮಧ್ಯಾಹ್ನ, ಇದು ಸಂಜೆನ ಮಧ್ಯಾಹ್ನ ಉರ್ಸಕ್ಕೆ ಯಾವ ಲೆಕ್ಕನೂ ಇಲ್ಲ, ಯಾವ ಟೈಮೂ ಇಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹಿಂಗೆ ಇಷ್ಟು ತೋರ್ಸಕ್ಕೆ ಏನೋ ಮೈಸೂರು ಈಗಿಂದ ಜಾಸ್ತಿ ಆಯ್ತಿದ್ದಲ್ಲಿ ಇಷ್ಟು ಕರ್ಕೊಂಡ್ ಬಂದ ಮನೆಗೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಅಣ್ಣ. ಅದನ್ನ ಜಾಸ್ತಿ ಎಳಿತಿ ಹೋದಾಗಿ ಮಾತು ಬಿಟ್ಬಿಡ್ತೀವ. ಮೈಸೂರು ಬಗ್ಗೆ ಮಾತಾಡಿದ್ರೆ ಬಾ, ನಾ ಮೈಸೂರ್ಗೆ ಅಂದಿನ ತೋರಿಸ್ತೀನಿ ಏನೈತಿ ಅಂತ. ನೋಡಿಲ್ವಲ್ಲ ಅದಕ್ಕೆ ಕಾಡ್ತೀಯ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹೋಗ್ತಾ ಇದ್ವಿ ಗೋವಾಗೆ. ಗೋವಾದಲ್ಲಿ ಬಂದ್ರೆ ಏನ್ ಮಾಡೋದು? ನೋಡಿ
ಆದ್ರೂ ಅಲ್ಲಿದ್ರು ಇದು ತಿನ್ಬೇಕು ಬಂದವಳೆ. ತಿಂದ್ರೆ ಫಿಶ್ ತಿಂದಂಗೆ ಆಗಲ್ಲ ಅದಕ್ಕೆ. ಅಲ್ಲಿ ಯಾರ್ಯಾರೋ ಬಂದಿದ್ರು. ಆಯ್ತು ಹಾಕ್ತೆ ಕೈಯಿಂದ. ಊರಲ್ಲಿ ಹಬ್ಬ ಹಿಡ್ಕೊಂಡು ಮನೇಲಿ ಆಗ ಮಟನ್ ಮಾಡಿ ಇಲ್ಲಿಗೆ ಬಂದು ಫಿಶ್ ತಿನ್ನಿಸ್ತಾವಳೆ. ಬರೀ ಡೌಗಳು ನಿಂದು. ಹಿಂಗೆ ಅಕದಾಸಕ ಲಾಗ್ ಏನಕ್ಕೆ ಮಾಡ್ಬೇಕು ನಾನು? ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಂಗೆ ಮಕ ತಸಕ್ಕೆ ಯಾಕೆ ಯಾಕೆ ಇಷ್ಟೊಂದು ಅವಮಾನ ಯಾಕೆ? ನನ್ನ ಭಾವನಾತ್ಮಕವಾದ ಜೀವಿ ನಾನು. ಅವ್ರ ಹೆಸರನ್ನ ಇಲ್ಲಿ ತರಬೇಡಿ. ನನ್ನ ಕಂಡರೆ ಇಷ್ಟೊಂದು ದ್ವೇಷ ಯಾಕೆ? ಮಾನ ಮರ್ಯಾದೆ ಇದೆಯಾ ನಿಂಗೆ? ಏಯ್ ಪಿಂಪಲ್ಸ್ ಬಂದ್ಬಿಟ್ಟೈತೆ ಮೈಸೂರು ಬಂದ್ಮೇಲೆ. ಅಯ್ಯೋ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಂದ್ರೆ ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ? ಹೇಳು ಪಿಂಪಲ್ ಬಂದ್ಬಿಟ್ಟೈತೆ ಹೇಳು. ಮೈಸೂರಿಗೆ ಹೋಗಿ ಬಂದ್ಮೇಲೆ ಪಿಂಪಲ್ ಬಂದ್ಬಿಟ್ಟೈತೆ ಅದೇ ಹೇಳು. ಏನು ಮೈಸೂರಿಗೆ ಹೋಗಿ ಬಂದ್ಮೇಲೆ ಪಿಂಪಲ್ಸ್ ಬಂದೈತೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಕಳಿಸಿದ್ದಾನೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನೋ ಹೇಳ್ದಲ್ಲ. ಜನಗಳು ಹಿಂಗೆ ಗಾಯ್ಸ್ ನೋಡಿ. ಮೈಸೂರು 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 ಅಂದ್ರೆ ನಮಗೆ ಹಾಸನ ಅಂದ್ರೆ. Hey, I've seen this one. This is a classic. ಹಾಸನ ಅಂದ್ರೆ ಹಿಂಗೆ ಹಿಡ್ಕೊಂಡು ಸಾಯಿಸ್ಬಿಟ್ಟ ತಂಗಿ. ಅಲ್ಲೇ ಮಲ್ಟರ್ ಗಾಯ್ಸ್ ಮಲ್ಟರ್ ನೋಡಿ ನನ್ ಸಾವಿಗೆ ಒಳ್ಳೆ ಕಾರಣ. ನಾನು ಮಾಡಲ್ಲ. ಇವನ್ನೆಲ್ಲ ಹಾಕಿದ್ರೆ ಇವನ್ನೆಲ್ಲ ಹಾಕಿದ್ರೆ ನೀನ್ ಡೈರೆಕ್ಟ್ ಹೋಗ್ತೀಯ. ಅವ್ರನ್ನ ವೇದಿಕೆ ಮೇಲೆ ಕರಿಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅದು ವೇದಿಕೆ ಅಲ್ಲ, ಕಟಕಟೆ. ಅಡ್ಡಲಾಡ್ ಬರುತ್ತೆ. ಹೌದಾ? ನಂಗೆ ಈ ತರ ಇಟ್ಕೊಳಕ್ ಬಂದಿಲ್ಲ ಅಂತ ನೋಡಿ ಕಾಣ್ಬೇಕದು. ಈಗ ಅದೇ ಬರುತ್ತೆ ಗಾಯ್ಸ್ ತುಂಬಾ ಚೆನ್ನಾಗಿ. ಬಟ್ ನಮಗ್ ಬರಲ್ಲ, ಏನ್ ಮಾಡೋದು? ಹಂಗೇನಿಲ್ಲ, ನಮಗೂ ಬರಲ್ಲ. ಕಲ್ತ್ಕೊಬಿಟ್ಟಿದ್ದಾರೆ ಇದು ಆಕ್ಚುಲಿ ಚೆನ್ನಾಗಿರೋ ಮೈಸೂರಿಂದ ಬಂದ್ಮೇಲೆ ಕಲ್ತ್ಕೊಬಿಟ್ಟಿದ್ದಾರೆ. ಮೈಸೂರಿಂದ ಬಂದ್ಮೇಲೆ ಕಲ್ತ್ಕೊಂಡಿದ್ದಾರೆ ಗೈಸ್. ತಿಂದ್ಬಿಟ್ಟಿದ್ವಿ ಮಧ್ಯಾಹ್ನ ಮಟನ್ ಚಿಕನ್ನು. ಅದಕ್ಕೆ ಅಕ್ಕ ನನ್ನ ಹತ್ರ ಫೋನಲ್ಲಿ ಬಿಲ್ಡಪ್ ತಗೊಂತಿಲ್ಲ, ನಾನು ಏನು ತಿಂದಿಲ್ಲ ಬೆಳಗ್ಗೆ ಅಂತ. ಕೊಲೆ ನಿಂದು. ನನಗೇನಾರ ಅಂಡರ್ ಎಸ್ಟಿಮೇಟ್ ಎದುರ್ಸಿ ಎದೆಗೆ ಓದ್ಬಿಡ್ತೀನಿ ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. ಮಾಡಿ ನೀನ್ ಅಲ್ಲಿ ಬ್ಲಾಗ್ ಅಲ್ಲಿ ಹಾಕಿದ್ರೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬಿಡ ಸೀನೇ ಇಲ್ಲ. ನೆಕ್ಸ್ಟ್ ನಾನ್ ಉರ್ಸ್ಬೇಕಾರೆ ನಿನಗೆ ಬೇಡ ನೋಡು. ಡೋಂಟ್ ಕೇರ್. ನಾನು ಬೇಡ. ಇದ್ದೇ ಗೊತ್ತೈತೆ ನನಗಲ್ಲೇ. ಆರ್ಕೆಸ್ಟ್ರಾ ನೋಡ್ಬೇಕು. ಇದ ಮೇಲೆ ಆರ್ಕೆಸ್ಟ್ರಾ ಇದೆ ಗಾಯ್ಸ್ ಇವತ್ತು ನಮ್ಮೂರಲ್ಲಿ. ಅದೇ ಮಡನೂರ್ ಮನು ಆರ್ಕೆಸ್ಟ್ರಾ ಗಾಯ್ಸ್. ಎಲ್ಲ ಕಟ್ ಮಾಡ್ಬಿಡ ಆಯ್ತಾ? ಎಲ್ಲಾನು ಹಾಕ್ಬೇಡ, ಅರ್ಧ ಕಟ್ ಮಾಡಿ ಚೆನ್ನಾಗಿರೋ ಎಡಿಟ್ ಮಾಡೋಳು ನಾನು. ನನಗೆ ಗೊತ್ತು ಏನಾಗ್ಬೇಕು ಏನ್ ಕಟ್ ಮಾಡಿಸ್ತೀನಿ ಗಾಯ್ಸ್. ಬಂತ ಚಂದಮಾಮ ಅಲ್ಲಿ ಕಿಟಕಿಯಲ್ಲಿ ಡೋರ್ ತಟ್ಟೈತ ತೆಗಿ.
ಅದ್ಯಾಕೆ ಮುಖ ಮುಚ್ಕೋತೀನಿ ನೀನು? ನಾ ಮೊದ್ಲೇ ಚೆನ್ನಾಗಿಲ್ಲ, ಯಾಕೆ ಬೇಕವ ನಿನ್ ವಿಡಿಯೋದಲ್ಲೆಲ್ಲ ಹಾಕಿ? ಮಟನ್ ಸಾರು, ಮುದ್ದೆ, ಚಿಕನ್ ರೋಸ್ಟ್, ಆಮೇಲೆ ಅಷ್ಟೇ ಅಲ್ವಾ? ಅನ್ನ, ಈರುಳ್ಳಿ, ಸೌತೆಕಾಯಿ, ಅನ್ನ, ಮತ್ತೆ ಚಿಕನ್, ಮತ್ತೆ ಬಾಟ್ಲು, ಸಿಲಿಂಡ್ರು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನಮ್ದೇ ಕಾರ್ಯಕ್ರಮ ತಲೆ ಕೆಡಿಸ್ಬಿಟ್ಟು ಫ್ರೀ ಆಗಿ ಮಾಡ್ತೀನಿ ಏನಣ್ಣ ಅಷ್ಟೇ. ಇವನು ಮುಂದಗಡೆ ಓದಬೇಕು. ನಾವು ಆರ್ಕೆಸ್ಟ್ರಾ ಕಾಮಿಡಿ ಮಾಡ್ತಿದ್ದೀವಿ, ಅದೇ ಏ ಅಣ್ಣ ವಿಡಿಯೋ ಮಾಡ್ತಾ ಇದೀವಿ ನಿಜವಾದ ಯಾರೋ ಯಾರೋ ಹುಡುಗ ಅಪ್ಪ ತಮಾಷೆ ಮಾಡ್ತಿರೋದು. ಇದು ಓನ್ಲಿ ಅಪ್ಪ ಅಮ್ಮ ಯಾರು ಬೇಜಾರಾಗ್ಬೇಡ್ರಿ, ಭಗವಂತ ಒಳ್ಳೇದ್ ಮಾಡ್ಲಿ ನಿಮಗೆ ಅಂತ ಹೇಳ್ತಾ ನಿಜವಾಗೂ ನಾನು ಹೇಳ್ತಿದ್ದೀನಿ, ಈ ಊರ್ದು ಘಟನೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಆನೆ ಹಳ್ಳಿಲಿ ಈ ಮಟ್ಟಕ್ಕೆ ಆನೆ ಹೊಡೆದವ್ರೆ ಅಂತ ಇವತ್ತೆಲ್ಲ ಇಷ್ಟೊಂದು ಟೈಟಾಗಿ ಸ್ವಲ್ಪ ಸ್ಟೇಜ್ ಮೇಲೆ ಬಂದು ಬರ್ಲೆ ಮುಂದಿರ್ತಾನೆ ಶೋಣೆ. ಬರ್ಲೆ ಜೋರ ಚಪ್ಪಾಳೆ. ರಾಜ ರಾಣಿ ಕೈಯೊಳಗಡೆ ಏನಯ್ಯ ಇದು ಹಿಂಗೆ ಸ್ಮಾರ್ಟ್ ಆಗವನೆ ಅಣ್ಣ. ಇನ್ನೊಂದೆರಡು ಮೈಕ್ ಕೊಡೋಣ ಕಡೆಗೆ. ಇನ್ನೊಂದ್ಸತಿ ಪೂರ್ತಿ ಹೇಳ ಪಾಪ ನನ್ನ ಮಗನ ಪೂರ್ತಿ ಹೇಳ ಮೈಕ್ ಇಟ್ಕೊಂಡು ಅಷ್ಟೊತ್ತಿಗೆ ಅಂದ್ರೆ ಇಟ್ಕೊತಿತ್ತು ಅದವ ನೀಟಾಗಿ ಹೇಳಿ ಇಟ್ಕೊಂಡು ಅಂದ್ರೆ ಬಂಗಾಳಿ ಅಂತ ಹೇಳ್ತೀವಿ. ಅಷ್ಟು ಬಂಗಾಳಿ ಕೆಲಸ ಮಾಡಿದ ಹೊತ್ತಿಗೆ ಇಷ್ಟು ಏಟ್ ಬಿದ್ದು ಎದ್ದಿಂತಿರೋದು ಸುಮ್ಮನೆ ಕರೆಕ್ಟ್ ಅಲ್ಲಣ್ಣ? ಹಾ ಮಾಡಿದ್ದೀನಿ ನಾನು ಟವಲ್ಸಲ್ಲಿ ಭುವನ್ ಪ್ರಮು ಇಲ್ಲ ಅವ್ರೆ ಬಂದವ್ರ ಇಲ್ಲ ಅವ್ರೆ ಸರಿ ಅಮ್ಮನ ಹೆಸರು ಇಲ್ಲ
ನಂಗೆ ಮಸ್ತ್ ಕಾಣ್ತಿಲ್ಲ, ಅವನೇ ಸಖತ್ ಫೇಮಸ್. ಅದು ಅವನ್ ಸಾಂಗ್ ಅಪ್ಪ ಅಮ್ಮ ಬೈಕ್ ಬಿಟ್ಟಿರೋ ಪ್ರೋಗ್ರಾಮ್ ಮುಗಿದ್ಮೇಲೆ. ಕಿಚ್ಚ ಅಭಿಮಾನಿಗಳು ಎಷ್ಟು ಜನ ಇದ್ರಣ್ಣ? ಈ ಕಡೆ ಸಪೋರ್ಟ್ ಮಾಡ್ರಿ, ಇದು ಫ್ಯಾನ್ಸ್ ವರ. ಡಿವೋರ್ಸ್ ಫ್ಯಾನ್ಸ್ ಎಷ್ಟು ಜನ ಇದ್ರಣ್ಣ? ಅವ್ರು ಈ ಕಡೆಗೆ ಸಪೋರ್ಟ್ ಮಾಡಿ. ಆಗ್ಬೋದಾ? ಡೈಲಾಗ್ ಹಂಗೆ ಒಳ್ಳೆ ಕಾರ್ಡ್ಕೊಂಡು ಬಿಟ್ಟು ನಿಂಗೆ ಸರಿ ನಮಸ್ಕಾರ. ಇದು ಪ್ರಿಂಟ್ ಔಟ್ ಏನ್ ಕಡಿಮೆ ಇಲ್ಲಿ ಜೆರಾಕ್ಸ್ ಅಂಗಡಿ ಒಂದ್ಸತಿ ಯಾರು ಅಂತ ತಿಳಿ. ಇದು ಈಗ ಬಣ್ಣದ ತಗಡಿನ ತುತ್ತೂರಿ, ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಕಾಸಿಗೆ ಕೊಂಡನು ಕಸ್ತೂರಿ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ನಾನು ಹೇಳುವಪ್ಪ ಅಕ್ಕ ಏನೋ ಒಂದ್ ಆಯ್ತಾನೆ ಅಂತ. ಬಣ್ಣದ ಸ್ವಲ್ಪ ವಾಕ್ ಸ್ಟೈಲ್ ಮಾಡ್ಕೊಂಡ್ ಬಣ್ಣದ ತಗಡಿನ ಜಾಲಿ ಹಾರ. ಅನಿಸ್ತಾಡಿಯಾ? ತುಂಬಾ ಅನಿಸ್ತಾಡಿಯಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಆಂಟಿ ನೀವೇ ಮಾಡ್ಬೇಕು ತಾನೇ ಫೋನ್ ಪೇನಾ? ಗ್ಯಾರಂಟಿ ಅಲ್ಲ ನಿಮ್ ಯಜಮಾನ್ ಹತ್ರ ಒಂದು 1000 ರೂಪಾಯಿ ಕ್ಯಾಶ್ ಇಸ್ಕೊಡ್ಬೇಕು ತಾನೆ. ನಾನು ಡ್ಯಾನ್ಸ್ ಮಾಡಿ ಯಾರ ಕಂಡು ಹುಡ್ಕೊಡ್ತೀನಿ ರೀ. ಆದ್ರೂ ನೋಡು ಅಷ್ಟು ಎನರ್ಜಿಲು ಹೆಂಗ್ ಕಾಣ್ತಾ ಇದೀವಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಆಲ್ರೆಡಿ 3 ಮಾಡಿ ಚಂದ ಚೂರು ಬೆಳಗಾರ ಕಾಣ್ತೀವಿ ಅಲ್ವಾ? ದೇವ ಓಡಾಡೋ ಟೈಮಲ್ಲಿ ಹೋಗ್ತೀವಿ. ಎಷ್ಟು ಗಂಟೆ? 3 ಗಂಟೆನಾ? Let's end the vlog today. Bye bye. See you. Bye. Good night. Good morning ಹೇಳ್ಬೇಕು ಆಕ್ಚುಲಿ. Good morning. Bye bye. ನಿಶಾ ಆಂಟಿಗೆ ಮಾಡ್ದಾ? ಇಲ್ಲ ಸುಷ್ಮಾ ಆಂಟಿಗೆ ಮಾಡು. ನಿಶಾ ಆಂಟಿಗೆ ಮಾಡ್ದಾ? ಬಾಯ್. ಇಬ್ರಿಗೂ ಬಾಯ್ ಮಾಡಿಲ್ಲ ನೀನು. ಬಾಯ್. ತಕೋ ಇಟ್ಕೋ 1 ವರ್ಷ ಎಂಜಾಯ್ ಮಾಡು. ಏನೋ ನೆನ್ನೆ ಸ್ಟೇಜ್ ಮೇಲೆ ಮಿಂಚ್ಬಿಟ್ಟೆ ನಾವು ಅದಕ್ಕೆ. ನೆನ್ನೆ ಅದಕ್ಕೆ ಇವನೇ ನೆನಪಾಗಿದ್ದು ಸಡನ್ ಆಗಿ. ಭುವನ್ ಎಲ್ಲ ಕಳಿಸ್ಬಿಟ್ಟು ನಾವೇ ಹೋಗಿ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು.